ಕಟ್ಟಿಗೆ ಒಲೆಯಲ್ಲಿ ಮಾಡಿದಂಥ ಕುಚ್ಚಲಕ್ಕಿ ಗಂಜಿ. ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡುವಾಗ ನಾವೀಗ ಪಾತ್ರೆಗೆ ಹೀಗೆ ಬೂದಿನ ಹಚ್ಚಿಬಿಟ್ಟು ಅಡುಗೆ ಮಾಡ್ತೀವಿ. ಯಾಕೆಂದರೆ ಮಸಿ ಏನು ಪಾತ್ರೆಗೆ ಆಗಬಾರ್ದು ಅಂತ, ಮತ್ತು ತೊಳಿಲಿಕ್ಕೂ ತುಂಬ ಈಸಿಯಾಗಿರುತ್ತೆ, ಪಾತ್ರೆನೂ ಕೂಡ ತುಂಬ ಕ್ಲೀನಾಗಿ ಇರುತ್ತೆ ಅಂತ. ಹಾಗೆ ನಾನು ಗಂಜಿ ಜೊತೆ ಏನಾದರೂ ಪಲ್ಯ ಮಾಡಬೇಕಂತ ಯೋಚನೆ ಮಾಡ್ತಿದ್ದೆ. ಆಗ ನನಗೆ ಕಾಣಿಸಿದ್ದು ಬಸಳೆ ಸೊಪ್ಪು. ಖಾಲಿ ಬಸಳೆ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಒಣ ಶೆಟ್ಲಿ ಹಾಕಿಬಿಟ್ಟು ಪಲ್ಯ ಮಾಡುವಾಗ ಸಖತ್ತಾಗಿರುತ್ತೆ ಅಂತ ಅದನ್ನು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇವಾಗ. ನೋಡಿ ಇವಾಗ ಅದು ಗಂಜಿ ಬೇಯ್ತಾ ಇದೆ ಚೆನ್ನಾಗಿ. ಈ ಕಡೆ ಬಸಳೆ ಸೊಪ್ಪಿನ ಪಲ್ಯನೂ ಬೇಯ್ತಾ ಇದೆ, ಒಳ್ಳೆ ಘಮ ಘಮ ಬರ್ತಾ ಇದೆ. ಈಗ ಗಂಜಿ ಮತ್ತು ಪಲ್ಯ ಎರಡೂ ರೆಡಿಯಾಗಿದೆ, ಊಟ ಮಾಡೋದೊಂದೇ ಬಾಕಿ. ಪಲ್ಯ ಜೊತೆ ಮೀನು ಫ್ರೈ ಮತ್ತು ಹುಳಿ ಚಟ್ನಿ ಕೂಡ ನಾನು ಮಾಡಿದ್ದೆ, ಚೆನ್ನಾಗಿರುತ್ತೆ ಅಂತ. ತಿಂದುಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ವಾವ್, ಸೂಪರ್.